ಇವತ್ತು ಈ ವಿಡಿಯೋದಲ್ಲಿ ಸಮಸ್ಯೆ ಅಂದ್ರೆ ಏನು, ಪರಿಹಾರ ಹೇಗೆ ಕಂಡುಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇರೋದು. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಥರದ ಸಮಸ್ಯೆ, ಕೆಲವೊಬ್ಬರಿಗೆ ದೊಡ್ಡದು, ಇನ್ನು ಕೆಲವೊಬ್ಬರಿಗೆ ಚಿಕ್ಕದು. ಒಟ್ಟಾರೆ ಸಮಸ್ಯೆ ಇದ್ದೇ ಇರ್ತದೆ. ಇವತ್ತು ನಾವು ಸಮಸ್ಯೆಯ ಆಳಕ್ಕಿಳಿದು ಅದನ್ನು ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಸಮಸ್ಯೆ ಅಂದರೆ ಏನು? ಉದಾಹರಣೆಗೆ ರೋಗ, ಇದು ಸಮಸ್ಯೆನಾ? ರೋಗ ಒಂದು ಸ್ಥಿತಿ, ಸಿಚುವೇಶನ್. ಸಮಸ್ಯೆ ಏನು ಅಂದರೆ ಅದಕ್ಕೆ ಔಷಧಿ ಇಲ್ಲದೆ ಇರೋವಂಥದ್ದು, ಡಾಕ್ಟ್ರ್ ಇಲ್ಲದೆ ಇರೋಂಥದ್ದು, ಮಾತ್ರೆಗಳು ಸಿಗದೆ ಇರೋಂಥದ್ದು, ಹಾಸ್ಪಿಟಲ್ ಇಲ್ಲದೆ ಇರೋಂಥದ್ದು ಸಮಸ್ಯೆ. ನಿಮ್ಮ ತಲೆನೋವು ಬಂತು, ನೆಗಡಿ ಆಗಿದೆ, ಒಂದು ಮಾತ್ರೆ ಸಿಕ್ತು, ಮಾತ್ರೆ ತೊಗೊಂಡ್ರಿ, ಕಡಿಮೆ ಆಗುತ್ತೆ, ಇದು ಸಮಸ್ಯೆ ಅಲ್ಲ. ತುಂಬ ಜನರಿಗೆ ಸಮಸ್ಯೆ ಅನ್ನೋದು ಏನಂತ ಗೊತ್ತಿಲ್ಲ. ಪರಿಸ್ಥಿತಿನ ಸಮಸ್ಯೆ ಅಂದ್ಕೊಂಡಿರ್ತಾರೆ. ಇನ್ಎಬಿಲಿಟಿ ಟು ಹ್ಯಾಂಡಲ್ ದ ಸಿಚುವೇಶನ್, that is your problem. Situation are not a problem. Inability to handle with situation, that is a problem. ನಮಗೆ ಪರಿಸ್ಥಿತಿನ ಹ್ಯಾಂಡಲ್ ಮಾಡಲಿಕ್ಕೆ ಬರ್ತಾ ಇಲ್ಲ. ಆ ಪರಿಸ್ಥಿತಿಯ ಸಮಾಧಾನ, ಉತ್ತರ ನಮ್ಮ ಹತ್ರ ಇಲ್ಲ. ಹಾಗಾಗಿ ಅದು ನಮಗೆ ಸಮಸ್ಯೆ ಅನಿಸೋದು. ಈ ಮ್ಯಾಥ್ಸು ನನಗೆ ಬರಲ್ಲ, ನಿಮ್ಗೆ ಬರುತ್ತೆ. ಮ್ಯಾಥ್ಸ್ ಸಮಸ್ಯೆ ಅಲ್ಲ. ಯಾಕಂದರೆ ಸಮಸ್ಯೆ ಆಗಿದ್ದರೆ ಅದು ಇಬ್ಬರಿಗೂ ಸಮಸ್ಯೆ ಆಗಿರಬೇಕಾಗಿತ್ತು. 1 ವರ್ಷದ ಹಿಂದೆ ನನಗೆ ಯಾವ ಸಮಸ್ಯೆ ಇತ್ತೋ ಅದು ಈಗಿಲ್ಲ. ಯಾಕೆ ಹೇಳಿ? ನಾನು ಆ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದೀನಿ, ಸಮಾಧಾನ ಕಂಡುಕೊಂಡಿದ್ದೀನಿ. ಆ ಸಿಚುವೇಶನ್ ಸಮಸ್ಯೆ ಅಲ್ಲ, ಅದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ ಅಂದರೆ ಅದು ನನಗೆ ಸಮಸ್ಯೆ. ಈಗ ನಿಮ್ಮಲ್ಲೇ ಸುಮಾರು ಜನರಿಗೆ ಮ್ಯಾಥ್ಸ್, ಗಣಿತ ಅಂದರೆ ಸಮಸ್ಯೆ. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ನೋಡಿ. 2 + 2 ಎಷ್ಟು? 6 + 6 ಎಷ್ಟು? 4 + 3 ಎಷ್ಟು? 10 + 2 ಎಷ್ಟು? ಉತ್ತರ ಪಟಾಪಟ್ ಹೇಳ್ತೀರಾ ಮನಸ್ಸಲ್ಲೇ. ಯಾವುದರ ಉತ್ತರ ನಿಮ್ಗೆ ಗೊತ್ತಿದೆಯೋ ಅದು ನಿಮ್ಗೆ ಸಮಸ್ಯೆ ಆಗಲ್ಲ. ಯಾವುದರ ಉತ್ತರ ನಿಮ್ಗೆ ಗೊತ್ತಿಲ್ವೋ ಅದು ನಿಮ್ಗೆ ಸಮಸ್ಯೆ ಆಗುತ್ತೆ. ಉತ್ತರ ಸಿಗೋ ತನಕ ಅದು ಸಮಸ್ಯೆ, ಸಿಕ್ಕಿದ ಮೇಲೆ ಅದು ಸಮಸ್ಯೆನೇ ಅಲ್ಲ. ಪ್ರಶ್ನೆ ಸಮಸ್ಯೆ ಅಲ್ಲ, ಎಕ್ಸಾಮ್ ಸಮಸ್ಯೆ ಅಲ್ಲ, ಪರಿಸ್ಥಿತಿನೂ ಸಮಸ್ಯೆ ಅಲ್ಲ. ಸಮಸ್ಯೆ ಯಾವಾಗಂದರೆ ನಿಮಗೆ ಅದರ ಉತ್ತರ ಸಿಗೋ ತನಕ. ಸಮಸ್ಯೆ ಯಾವಾಗಂದರೆ ನಿಮ್ಗೆ ಅದರ ಉತ್ತರ ಗೊತ್ತಿಲ್ಲದೆ ಇದ್ದಾಗ. ನಿಮ್ಮ ಜೀವನದಲ್ಲಿ ಏನೇನು ಸಮಸ್ಯೆ ಇದೆಯೋ, ಎಷ್ಟು ದೊಡ್ಡ ಸಮಸ್ಯೆ ಇದೆಯೋ ಅದು ಒಂದು ವಿಷಯ ತಿಳಿಸ್ತದೆ: ಯು ಆರ್ ಅನೇಬಲ್. ನೀವು ಅಸಕ್ಷಮರಾಗಿದ್ದೀರಾ, ಅಸಮರ್ಥರಾಗಿದ್ದೀರಾ ಅಂತ. ಎಷ್ಟು ಸಮಸ್ಯೆ ಬರುತ್ತೋ ಅಷ್ಟು ನೀವು ಸಮರ್ಥರಾಗ್ತೀರಾ. ಮ್ಯಾಥ್ಸಲ್ಲಿ ಯಾವಾಗ ಎಕ್ಸ್ಪರ್ಟ್ ಆಗ್ತೀರಾ ಅಂದರೆ ಜಾಸ್ತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದಾಗ. ಜೀವನದಲ್ಲೂ ಹಾಗೆ, ಸಮಸ್ಯೆನ ಎದುರಿಸಿದಷ್ಟು ನೀವು ಶಕ್ತಿಶಾಲಿ ಆಗ್ತೀರಾ. ಇನ್ನೂ ಉದಾಹರಣೆ ಹೇಳ್ಬೇಕಂದ್ರೆ, ಸ್ಕೂಲಲ್ಲಿ ನೀವು ಓದ್ತಾ ಇರಬೇಕಾದ್ರೆ ತುಂಬ ಬುದ್ಧಿವಂತ ಹುಡುಗರನ್ನ ಶಿಕ್ಷಕರು ಜಾಸ್ತಿ ಹೋಮ್ವರ್ಕ್ ಕೊಡ್ತಾಯಿದ್ರು, ಬೈತಾಯಿದ್ರು, ಹೊಡಿತಾಯಿದ್ರು. ಯಾಕೆ ಹೇಳಿ? ಅವ್ರ ಜೀವನದಲ್ಲಿ ಮುಂದೆ ಬರಲಿ ಅಂತ, ಜಾಸ್ತಿ ಸೊಲ್ಯೂಷನ್ ಮಾಡ್ಕೊಳ್ಳಿ, ಜಾಸ್ತಿ ಹೋಮ್ವರ್ಕ್ ಮಾಡಲಿ ಅಂತ. ಹಾಗೆ ನಮ್ಮ ಜೀವನದಲ್ಲೂ ಪರಮಾತ್ಮ, ಈಶ್ವರ ನಿಮಗೆ ಕಷ್ಟ ಕೊಡ್ತಾ ಇದ್ದಾನೆ, ಸಮಸ್ಯೆ ಕೊಡ್ತಾ ಇದ್ದಾನೆ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಅದನ್ನು ಸಾಲ್ವ್ ಮಾಡಿ ಇನ್ನೂ ಗಟ್ಟಿಗರಾಗಲಿ ಅಂತ, ಶಕ್ತಿಶಾಲಿ ಆಗಲಿ ಅಂತ, ಸಮರ್ಥರಾಗಲಿ ಅಂತ. ಸ್ಕೂಲಲ್ಲಿ ಗುರುಗಳು, ಶಿಕ್ಷಕರು ಯಾರವ್ರಿಗೆ ಇಷ್ಟ ಆಗ್ತಾಯಿದ್ರು ಅವ್ರಿಗೆ ಜಾಸ್ತಿ ಹೋಮ್ವರ್ಕ್ ಕೊಡ್ತಾಯಿದ್ರು. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಇವನು ನಂಬರ್ 1 ಆಗಲಿ ಅಂತ. ಅದೇ ರೀತಿ ಜೀವನದಲ್ಲೂ ದೇವರು ನಮ್ಗೆ ಯಾಕೆ ಕಷ್ಟ ಕೊಟ್ಟ ಅಂತಿರಲ್ವಾ? ದೇವರು ಯಾಕೆ ಕಷ್ಟ ಕೊಡ್ತಾ ಇದ್ದಾನಂದರೆ ನೀವು ಇನ್ನೂ ಚೆನ್ನಾಗಿ ಆಗಲಿ ಅಂತ, ಯಶಸ್ವಿ ಆಗಲಿ ಅಂತ, ಸಮರ್ಥರಾಗಲಿ ಅಂತ. ಸ್ಕೂಲಲ್ಲಿ ದಡ್ಡ ಹುಡುಗರನ್ನ ಶಿಕ್ಷಕರು ಮಾತಾಡಿಸ್ತಾನೂ ಇರಲಿಲ್ಲ. ಮಾಡಿದ್ರೆ ಮಾಡಿ, ಬಿಟ್ಟರು ಬಿಡಲಿ ಅಂತಿದ್ರು. ಯಾಕೆ ಹೇಳಿ? ನಿಮ್ಮ ಮೇಲೆ ಫೋಕಸ್ ಮಾಡ್ತಿದ್ರು. ಯಾಕೆ ಹೇಳಿ? ನೀವು ಮುಂದೆ ಬರಲಿ ಅಂತ. ಅದೇ ರೀತಿ ದೇವ್ರ ಕಣ್ಣು ನಿಮ್ಮ ಮೇಲಿದೆ, ನೀವು ಬೆಳೀಲಿ ಅಂತ. ನಿಮಗೆ ಹೊಸ ಸಮಸ್ಯೆ, ತುಂಬ ದೊಡ್ಡ ಸಮಸ್ಯೆಗಳು ಎದುರಾಗ್ತಾ ಇದ್ದಾವಂತ ಬೇಜಾರಾಗಬೇಡಿ, ನೊಂದ್ಕೊಳ್ಬೇಡಿ. ದೇವರು ಈ ನನ್ನ ಮಗು ಯಶಸ್ವಿ ಆಗಲಿ, ಇಂಥ 100 ಸಮಸ್ಯೆ ಸಾಲ್ವ್ ಮಾಡಲಿ, ಮಾದರಿಯಾಗಲಿ ಅಂತ ಬಯಸ್ತಾ ಇದ್ದಾನೆ. ನೀವು 4 ಜನರಿಗೆ ಮಾದರಿಯಾಗಲಿ, ಮಾರ್ಗದರ್ಶಕರಾಗಲಿ ಅಂತ ಬಯಸ್ತಾ ಇದ್ದಾನೆ. ನಾವು ಇವತ್ತು ಮೆಂಟರ್, ಕೋಚ್ ಹತ್ರ ಯಾಕೆ ಹೋಗ್ತೀವಿ ಹೇಳಿ? ಅವರು ಆ ಜೀವನದ ಸಂಘರ್ಷನ, ಈ ನೋವನ್ನ, ಸಮಸ್ಯೆನ ಎದುರಿಸಿ ಬಂದಿದ್ದಾರೆ. ಹಾಗಾಗಿ ನಾವು ಏನು ಕಷ್ಟ ಅಂತ ಹೋಗ್ತೀವೋ ಅದಕ್ಕೆ ಉತ್ತರ ಅವರು 2 ನಿಮಿಷದಲ್ಲೇ ಕೊಡ್ತಾರೆ. ಯಾಕೆ ಹೇಳಿ? ಅವರು ಆ ಮಾರ್ಗವಾಗಿ ಹಾದು ಬಂದಿದ್ದಾರೆ. ನಿಮಗೂ ಒಂದೊಂದ್ಸಲ ಅನಿಸುತ್ತೆ, ಅಯ್ಯೋ ಇಷ್ಟಕ್ಕೆ ನಾನು ತಲೆ ಕೆಡಿಸ್ಕೊಂಡಿದ್ದಲ್ಲ, ಇಷ್ಟು ಈಸಿಯಾಗಿ ಪರಿಹರಿಸ್ತಾರಲ್ಲ, ಹೇಗೆ ಸಾಧ್ಯ ಅಂತ. ಅದೇ ಅವರು ಅದನ್ನು ಅನುಭವಿಸಿದ್ದಾರೆ. ನಾವೇನು ಫೇಲ್ಯೂರು, ಬಿಸ್ನೆಸ್ ಲಾಸು ಏನೇನು ಹೇಳ್ತಾ ಇದ್ದೀವೋ ಅದೆಲ್ಲ ಅವರು ಯಶಸ್ವಿಯಾಗಿ ಅನುಭವಿಸಿ ಅದರಲ್ಲಿ ಸಕ್ಸಸ್ ಕಂಡು ಹಾದು ಬಂದಿದ್ದಾರೆ. ಒಂದು ವೇಳೆ ಯಾರಾದರೂ ಗುರು ನನಗೆ ಕಷ್ಟ ಬಂದಿಲ್ಲ, ಫೇಲ್ಯೂರ್ ಆಗಿಲ್ಲ, ಕಷ್ಟ ಅನುಭವಿಸಿಲ್ಲ ಅಂತ ಹೇಳಿದ್ರೆ ಅವರನ್ನು ನೀವು ನಂಬೇಡಿ. ಯಾಕಂದರೆ ಅವರು ಬುಕ್ಸ್ನ ಓದಿ ಆಗಿರುವಂಥ ಗುರುಗಳು, ನಿಜವಾದ ಗುರುಗಳು. ನಾನು ಫೇಲ್ ಆಗಿದ್ದೀನಿ ಅಂತಾರೆ, ದೊಡ್ಡ ಸಮಸ್ಯೆ ಎದುರಿಸಿದ್ದೀನಿ, ತಲೆಬಿಸಿ ಎದುರಿಸಿದ್ದೀನಿ ಅಂತಾರೆ. ಇವರು ನಿಜವಾದ ಗುರು. ಇವರಿಂದ ಕಲಿಬೇಕು, ಸಿಕ್ಕರೆ ಬಿಡಬಾರ್ದು. ಇವತ್ತು ಸಕ್ಸಸ್ಫುಲ್ಲು, ಯಶಸ್ವಿಗಳಂತ ಏನು ಹೇಳ್ತೀವಲ್ಲ, ಅವರು ಈ ಎಲ್ಲ ಕಷ್ಟ ಸಮಸ್ಯೆಗಳಿಂದ
ವಿಚಲಿತರಾಗದೆ ಅದನ್ನು ಎದುರಿಸಿ ಬಂದಂಥವರು, ಗಟ್ಟಿಗರಾದಂಥವರು, ಪ್ರಬುದ್ಧ ಆದಂಥವರು, ದೇವರಿಗೆ ಇಷ್ಟ ಆಗಿದ್ದಂಥವರು. ನನಗ್ಯಾಕೆ ಕಷ್ಟ ಬಂತು, ನನಗ್ಯಾಕೆ ಸಮಸ್ಯೆ ಬಂತು ಅಂತ ನೀವು ಅಳ್ತಾ ಇರಬೇಡಿ. ದೇವರಿಗೆ ನೀವು ಇಷ್ಟ, ಎದುರಿಸಿ ಗಟ್ಟಿ ಆಗಲಿ, ಯಶಸ್ವಿ ಆಗಲಿ ಅಂತ ಬಯಸ್ತಾ ಇದ್ದಾನೆ. ದೇವ್ರ ಕಣ್ಣು ನಿಮ್ಮ ಮೇಲಿದೆ, ಖುಷಿ ಪಡಿ. ಯಾವ ರೀತಿ ಸ್ಕೂಲಲ್ಲಿ ಶಿಕ್ಷಕರು ನಮ್ಮನ್ನು ಜಾಸ್ತಿ ಹೋಮ್ವರ್ಕ್ ಕೊಟ್ಟು ಯಶಸ್ವಿ ಆಗಲಿಕ್ಕೆ, ಪಾಸ್ ಆಗಲಿಕ್ಕೆ, ನಂಬರ್ 1 ಆಗಲಿಕ್ಕೆ ಸಹಕರಿಸ್ತಾರೋ, ಅದೇ ರೀತಿ ಜೀವನದ ಗುರು ಈಶ್ವರ ಅವರೂ ಸಹ ನಮ್ಮನ್ನು ಯಶಸ್ವಿ ಆಗಲಿಕ್ಕೆ ಕಷ್ಟ, ನೋವು, ಫೇಲ್ಯೂರ್ ಕೊಡ್ತಾರೆ. ಪಾಠ ಕಲೀರಿ. ಉಳಿಪೆಟ್ಟು ಬೀಳ್ತಾ ಇದೆ ಅಂತ ಒದ್ದಾಡಬೇಡಿ. ಶಿಲೆಯಾಗುವ ಸಮಯ ಬಂದಿದೆ ಅಂದ್ಕೊಳ್ಳಿ. ಗಾಡ್ ಲವ್ಸ್ ಯು. ಹೀ ವಿಲ್ ಥ್ರೋ ಲಾಟ್ಸ್ ಆಫ್ ಪ್ರಾಬ್ಲಮ್ ಬಿಕಾಸ್ ಹೀ ವಾಂಟ್ಸ್ ಯು ಟು ಬಿಕಮ್ ಬೆಟರ್, ಎಕ್ಸ್ಟ್ರಾಡಿನರಿ, ಅಮೇಝಿಂಗ್. ಪ್ರಾಬ್ಲಮ್ ಅಲ್ಲ, ಈಶ್ವರನ ಆಶೀರ್ವಾದ. ದೇವರು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾನೆ, ನೀವು ಇನ್ನೂ ಬೆಟರ್ ಆಗಲಿ ಅಂತ. ಪ್ರಾಬ್ಲಮ್ ಆರ್ ನಾಟ್ ಪ್ರಾಬ್ಲಮ್, ದೇ ಆರ್ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ನಿಮ್ಗೆ ಕೊಟ್ಟಿರುವಂತಹ ಹೋಮ್ವರ್ಕ್ ಅದು, ನೀವು ಇನ್ನೂ ಚೆನ್ನಾಗಾಗಲಿ ಅಂತ. ಇನ್ನು ಮುಂದೆ ಪ್ರಾಬ್ಲಮ್ ಬಂದರೆ ಗೋಳಾಡಬೇಡಿ. ನಿಮಗೆ ಆಭಾಸ ಆಗಲಿ, ಓ ದೇವ್ರ ಕಣ್ಣು ನನ್ನ ಮೇಲಿದೆ ಅಂತ. ತುಂಬ ಜನ ಸಮಸ್ಯೆ ಬಂದರೆ ಹೆದರ್ತಾರೆ, ಭಯ ಬೀಳ್ತಾರೆ, ಗಾಬರಿ ಆಗ್ತಾರೆ, ಅಳ್ತಾರೆ, ಕೂಗಾಡ್ತಾರೆ, ದೇವರು ನನಗೇ ಸಮಸ್ಯೆ ಕೊಟ್ಟ ಅಂತ. ಪ್ರಾಬ್ಲಮ್ ದೇವರು ಕೊಡೋ ಬ್ಲೆಸ್ಸಿಂಗ್ಸ್, ಆಶೀರ್ವಾದ. ನಿಮ್ಮನ್ನು ಗಟ್ಟಿ ಮಾಡಲಿಕ್ಕೆ, ಮುಂದುವರಿಲಿಕ್ಕೆ, ನೀವು ಬೆಳೀಲಿ ಅನ್ನಲಿಕ್ಕೆ ದೇವರು ಸಹಾಯ ಮಾಡ್ತಾ ಇರುವ ಆಶೀರ್ವಾದ. ಒಂದು ಸಮಸ್ಯೆ ಬಂತು ಅಂದರೆ ಅಂದ್ಕೊಳ್ಳಿ, ಓ ಇನ್ನೂ ಇದರಲ್ಲಿ ನಾನು ಬೆಟರ್ ಆಗಬೇಕು, ನನ್ನ ಸಾಮರ್ಥ್ಯ ಹೆಚ್ಚಿಸ್ಕೊಳ್ಬೇಕು, ನನಗೆ ಫೇಲ್ಯೂರ್ ಆಗ್ತಾಯಿದೆಯಾ, ರಿಜೆಕ್ಷನ್ ಆಗ್ತಾಯಿದೆಯಾ, ಓಕೆ ಆಗಲಿ, ಇನ್ನೂ ನಾನು ಬೆಟರ್ ಆಗಬೇಕು, ಈ ರೀತಿ ಅಂದ್ಕೊಳ್ಳಿ. ಪರಿಸ್ಥಿತಿ ಸಮಸ್ಯೆ ಅಲ್ಲ. ಇನ್ಎಬಿಲಿಟಿ ಟು ಹ್ಯಾಂಡಲ್ ದ ಸಿಚುಯೇಷನ್, ದ್ಯಾಟ್ ಈಸ್ ಯುವರ್ ಟ್ರೂ ಪ್ರಾಬ್ಲಮ್. ಪರಿಸ್ಥಿತಿ ಸಮಸ್ಯೆ ಅಲ್ಲ, ಇನ್ಎಬಿಲಿಟಿ, ನಾವು ಅಸಮರ್ಥರಾಗಿದ್ದೀವಿ ಆ ಸಿಚುಯೇಷನ್ನ ಹ್ಯಾಂಡಲ್ ಮಾಡಲಿಕ್ಕೆ. ಇದು ನಿಜವಾದ ಸಮಸ್ಯೆ. ನಾವು ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ 4 ಬ್ಯಾರಿಯರನ್ನು ಹೊಡಿಬೇಕಾಗತ್ತೆ. ಬಾಧೆ ಮೊದಲನೇ ಬ್ಯಾರಿಯರು, ನಾನು ಕ್ರಿಯೇಟಿವ್ ಆಗಿಲ್ಲ. ಯಾರು ಹೇಳಿದ್ದು ನಿಮಗೆ ನೀವು ಕ್ರಿಯೇಟಿವ್ ಅಲ್ಲ ಅಂತ? ನಾನು ಹೇಳ್ತಾ ಇದ್ದೀನಿ ನೀವು ಕ್ರಿಯೇಟಿವ್ ಅಂತ. ಯಾರು ಹೇಳಿಬಿಟ್ಟಿದ್ದಾರೆ ನಿಮಗೆ ನಿನ್ನ ಕೈಲಿ ಆಗಲ್ಲ ಅಂತ, ಒಂದು ಬೀಗ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನೀವು ಅದನ್ನು ನಂಬ್ಕೊಂಡ್ಬಿಟ್ಟಿದ್ದೀರಾ. ನಂಬಿಕೆ ನಂಬ್ಕೊಂಡು ಯಾವ ರೀತಿ ಆಗಿದೆ ಅಂದರೆ ಅದು ಸತ್ಯ ಆಗಿ ಕನ್ವರ್ಟ್ ಆಗಿದೆ. ಯಾವುದನ್ನು ಜಾಸ್ತಿ ನಾವು ನಂಬ್ತೀವೋ ಅದು ಸತ್ಯ ಆಗಿ ಮಾರ್ಪಾಡಾಗುತ್ತೆ. ನೀವು ನಂಬಿಟ್ಟಿದ್ದೀರಾ ನನ್ನ ಕೈಲಿ ಆಗಲ್ಲ ಅಂತ. ಆ ಬ್ಯಾರಿಯರ್ನ ಮೊದಲು ಹೊಡೀರಿ, ನಿಮ್ಮ ಕೈಲಿ ಆಗುತ್ತೆ. 2ನೇ ಬ್ಯಾರಿಯರು, ಇಷ್ಟೇ ಸಾಕು, ಇಷ್ಟು ಸಿಕ್ಕಿದೆ ದೊಡ್ಡದು ಅಂತ. ಯಾರು ಹೇಳಿದ ನಿಮಗೆ ಇಷ್ಟೇ ದೊಡ್ಡದು ಅಂತ? ಇದು ತಪ್ಪಾದ ಯೋಚನೆ. ಈ ತೊಡಕನ್ನು ಆದಷ್ಟು ಬೇಗ ಒಡೆದಾಕಿ. 3ನೇ ಬ್ಯಾರಿಯರು, 3ನೇ ಬಾಧೆ, ಹೇಳೋದು ತುಂಬ ಸುಲಭ, ಮಾಡೋದು ಕಷ್ಟ. ಯಾರು ಹೇಳಿದ್ದು ನಿಮಗೆ ಹೇಳೋದು ತುಂಬ ಸುಲಭ ಅಂತ? ನೀವು ಬಂದು ಹೇಳಿ ನೋಡೋಣ. ಹೇಳ್ಬೇಕಂದ್ರೂ ದಮ್ ಇರಬೇಕು, ಯೋಗ್ಯತೆ ಬೇಕಾಗತ್ತೆ. ಈ ಬ್ಯಾರಿಯರ್ನ ಒಡೆದಾಕಿ. 4ನೇ ಬ್ಯಾರಿಯರು, ಎಲ್ಲ ಆಗೋಗಿದೆ, ಇನ್ನೇನಿದೆ? ಯಾರು ಹೇಳಿದ್ದು ನಿಮಗೆ ಎಲ್ಲ ಆಗೋಗಿದೆ ಅಂತ? ಇನ್ನೂ ಎಷ್ಟೋ ಆವಿಷ್ಕಾರಗಳು ಆಗಬೇಕಾಗಿದೆ. ಯಾವುದಾದ್ರೂ ಬಿಸ್ನೆಸ್ ಮಾಡಿ ಅಂದರೆ ಅಯ್ಯೋ ಇದೆಲ್ಲ ಆಗಲ್ಲ, ಕಾಂಪಿಟೇಷನ್ ಇದೆ ಅಂತೀರ. ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅಂದರೆ ಅಯ್ಯೋ ದೊಡ್ಡ ದೊಡ್ಡ ದಿಗ್ಗಜರು ಕೂತಿದ್ದಾರೆ ಅಂತೀರ, ಎಲ್ಲ ಮಾಡಿಬಿಟ್ಟಿದ್ದಾರೆ ಅಂತೀರ. ಈ ರೀತಿ ನಾನು ಅಂದ್ಕೊಂಡಿದ್ರೆ ಇಷ್ಟು ಒಳ್ಳೊಳ್ಳೆ ವಿಚಾರನ ತರಲಿಕ್ಕೆ ಆಗ್ತಿತ್ತಾ? ಇನ್ನೂ ಇದೆ, ಇನ್ನೂ ಹುದುಗಿದೆ, ತೆಗಿಬೇಕು. ಈ 4 ಬ್ಯಾರಿಯರ್ನ ಮೊದಲು ಹೊಡೆದಾಕಿ. ಆವಾಗ ಮೈಂಡ್ ಓಪನ್ ಆಗುತ್ತೆ, ಸೊಲ್ಯೂಷನ್ ಸಿಗ್ತದೆ. ಪ್ರಾಬ್ಲಮ್ ಮೆಂಟಾಲಿಟಿಯಿಂದ ಸೊಲ್ಯೂಷನ್ ಮೆಂಟಾಲಿಟಿ ಕಡೆ ಬರ್ತೀರಾ. ದೇರ್ ಈಸ್ ನೋ ಪ್ರಾಬ್ಲಮ್, ದೇರ್ ಈಸ್ ಇನ್ಎಬಿಲಿಟಿ. ನೀವು ಫೋಕಸ್ ಮಾಡಬೇಕಾಗಿರೋದು ಸಮಸ್ಯೆ ಮೇಲಲ್ಲ, ನಿಮ್ಮ ಸಾಮರ್ಥ್ಯ ಹೆಚ್ಚಿಸ್ಕೊಳ್ಳೋದು ಹೇಗೆ, ನಿಮ್ಮ ಅಭಿವೃದ್ಧಿ ಮಾಡ್ಕೊಳ್ಳೋದು ಹೇಗೆ, ನಿಮ್ಮ ಕೆಪಾಸಿಟಿ ಹೆಚ್ಚಿಸ್ಕೊಳ್ಳೋದು ಹೇಗೆ. ನಿಮ್ಮಲ್ಲಿ ಅಕ್ಷಮತೆ ಇದೆ, ಅಜ್ಞಾನ ಇದೆ. ಸೊಲ್ಯೂಷನು ಮಾಡಬೇಕಾಗಿರೋದು ನಿಮ್ಮ ಶಕ್ತಿ ಸಾಮರ್ಥ್ಯನ ಹೆಚ್ಚಿಸ್ಕೊಳ್ಬೇಕಾಗಿರೋಂಥದ್ದು. ಇದು ಸೊಲ್ಯೂಷನ್. ವಿಡಿಯೋ ಅರ್ಥ ಆದರೆ ದಯವಿಟ್ಟು ಶೇರ್ ಮಾಡಿ. ಯಾಕಂದರೆ ತುಂಬ ಜನ ಸಮಸ್ಯೆ ಅಂತ ಒದಾಡ್ತಿರ್ತಾರೆ. ಇದರಲ್ಲಿ ಸಮಸ್ಯೆಯನ್ನು ಎದುರಿಸಬೇಕಾದ ಸರಿಯಾದ ದೃಷ್ಟಿಕೋನ ಬಗ್ಗೆ ಹೇಳಿರೋದ್ರಿಂದ ದಯವಿಟ್ಟು ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.